ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಸಾಂಬಾರ್ ಪೌಡರ್ ಬಳಸಿ ಎಲ್ಲರೂ ತರಕಾರಿ ಹುಳಿ ಸಾಂಬಾರು, ತರಕಾರಿ ಕೂಟು ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ. ಇವತ್ತು ನಾನು ಕ್ವಾಲಿಟಿಯವರ ಸಾಂಬಾರ್ ಮಸಾಲ ಪೌಡರ್ ಬಳಸಿ ಬಿಸಿಬೇಳೆ ಗೋಧಿ ನುಚ್ಚನ್ನು ಮಾಡ್ತೀನಿ. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡೋಣ. ನಾನು ಇದಕ್ಕೆ ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಬೀನ್ಸು, ಟೊಮೆಟೊ, ಹುಣಸೆ ರಸ, ಬಟಾಣಿ, 1 ಕಪ್ ಗೋಧಿ ನುಚ್ಚು, 1 ಕಪ್ ತೊಗರಿಬೇಳೆ, ಕ್ವಾಲಿಟಿಯವರ ಮಸಾಲ ಸಾಂಬಾರ್ ಪೌಡರ್, ಚಿಲ್ಲಿ ಪೌಡರ್, ಉಪ್ಪು, ಬೆಲ್ಲ, ಕರಿಬೇವು, ಕೊತ್ತಂಬರಿ ಇಷ್ಟೆಲ್ಲ ನಾನು ಸಾಮಾನುಗಳನ್ನು ತೊಗೊಂಡಿನಿ. ಇದೆಲ್ಲ ತರಕಾರಿಗಳನ್ನು ತೊಳೆದು ಕುಕ್ಕರ್ ಡಬ್ಬಿಯಲ್ಲಿ ಹಾಕ್ಕೊಂಡಿನಿ. ನಂತರ ಗೋಧಿ ನುಚ್ಚು ಬೇಳೆಯನ್ನು ತೊಳೆದು ಅದಕ್ಕೆ ಬೇಕಾಗುವಷ್ಟು ನೀರು, ಅರಿಶಿಣ, ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರ್ನಲ್ಲಿ ವಿಸಲ್ ಮಾಡ್ಕೊತೀನಿ. ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಅರಿಶಿಣ, ಕರಿಬೇವು ಹಾಕಿ ಬೇಯಿಸಿಕೊಂಡ ತರಕಾರಿ, ಗೋಧಿ ನುಚ್ಚು ಒಗ್ಗರಣೆಗೆ ಹಾಕೋತೀನಿ. ನಂತರ ಕ್ವಾಲಿಟಿ ಸಾಂಬಾರ್ ಪೌಡರನ್ನು ನೀರಿನಲ್ಲಿ ಕಲಿಸಿ ಹಾಕ್ತೀನಿ. ಯಾಕಂದರೆ ಅದು ಸರಿಯಾಗಿ ಮಸಾಲ ಹೊಂದ್ಕೊಳ್ತದೆ ನೀರನ್ನು ಹಾಕಿ ಕಲಿಸೋದ್ರಿಂದ. ನಂತರ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಖಾರ ಪುಡಿ ಇದೆಲ್ಲವನ್ನು ಹಾಕಿ ಸರಿಯಾಗಿ ಕೈಯಾಡಿಸ್ತೀನಿ. ನಂತರ 5 ನಿಮಿಷ ಮುಚ್ಚಳವನ್ನು ಮುಚ್ಚಿ ಇಡ್ತೀನಿ. ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬಿಸಿ ಬಿಸಿಯಾದ ಬಿಸಿಬೇಳೆ ಗೋಧಿ ನುಚ್ಚು ರೆಡಿ ಆಗ್ತದೆ. ಇದನ್ನು ಉಪವಾಸ ಮಾಡೋರಿಗೆ, ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಬರೀ ಇದು ಹೆಂಗದ ಅಂತ ಟೇಸ್ಟ್ ನೋಡೋಣ. ಇದಕ್ಕೊಂಚೂರು ತುಪ್ಪ ಹಾಕ್ಕೊಂಡು ತಿಂದ್ರೆ ಇದರ ರುಚಿನ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡಿ ನೋಡಿರಿ. ಕ್ವಾಲಿಟಿಯವರ ಮಸಾಲ ಪೌಡರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಒಂದು ಸರಿ ಯೂಸ್ ಮಾಡಿ. ನಮಸ್ಕಾರ.